ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು SLC ಪಾಸ್ ಮಾಡಿದ್ದೀರಾ, 10th ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತಕ್ಕಂತ ಕನ್ಫ್ಯೂಸ್ ನಲ್ಲಿದ್ದೀರಾ? ಇಂಥ ಕನ್ಫ್ಯೂಷನ್ಸ್ ನ ಹೋಗ್ಲಾಡಿಸ್ಲಿಕ್ಕೆ ಇವತ್ತಿನ ನನ್ನ ವಿಡಿಯೋ ಕಂಪ್ಲೀಟ್ ನಿಮ್ಗೆ ಉಪಯೋಗ ಆಗುತ್ತೆ. ಬನ್ನಿ ಹಾಗಾದ್ರೆ ಅದೇನು ಅಂತ ನೋಡೋಣ. ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೊಂದು ಹೊಸ ವಿಡಿಯೋನ ನಿಮ್ಮೊಟ್ಟಿಗೆ ತಂದಿದ್ದೀನಿ. ಈ ಹೊಸ ವಿಡಿಯೋ ಯಾವ್ದಪ್ಪ ಅಂತ ಹೇಳಿದ್ರೆ, ಈಗ ತಾನೇ ರಿಸಲ್ಟ್ ಬಂದಿರತಕ್ಕಂತ ವಿಚಾರದ ಬಗ್ಗೆ. ಯಾವ ರಿಸಲ್ಟು ಅಂತ ನೀವು ಕೇಳೋದಾದ್ರೆ, ಈಗ ತಾನೇ SLC ಆರ್ 10th ಕ್ಲಾಸ್ ರಿಸಲ್ಟ್ ಬಂದಿದೆ. ಬಹುತೇಕ ಮಕ್ಕಳು ಒಳ್ಳೆ ರಿಸಲ್ಟ್ ಅನ್ನ ತೆಗೆದುಕೊಂಡಿದ್ದಾರೆ. ಅಕಾರ್ಡಿಂಗ್ ಟು SLC ಬೋರ್ಡು ಈ ಸಾರಿ ಸ್ವಲ್ಪ ರಿಸಲ್ಟ್ ಕಡಿಮೆ ಆಗಿದೆ ಅಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣವನ್ನ ಹೇಳ್ತಿದ್ದಾರೆ. ನಾನು ಅದ್ರ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡಬೇಕು ಅಂತಿದ್ದೀನಿ, ಅದನ್ನ ಆಮೇಲೆ ಮಾಡ್ತೀನಿ. ಹಾಗಾದ್ರೆ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, SSLC ಪಾಸ್ ಆದ ನಂತರದಲ್ಲಿ ಅಂದ್ರೆ 10th ಪಾಸ್ ಆದ ನಂತರದಲ್ಲಿ ಮಕ್ಕಳು ಯಾವ ಕೋರ್ಸ್ ಅನ್ನ ತಗೋಬೇಕು, ಯಾವ ಕೋರ್ಸ್ ಹೋದ್ರೆ ಉತ್ತಮ, ಜೊತೆಗೆ ಮೂಲಭೂತವಾಗಿ ಮಕ್ಕಳಿಗೆ ಯಾವ ಕೋರ್ಸ್ ಇದಾವೆ ಅಂತಕ್ಕಂಥದ್ದೇ ಗೊತ್ತಿರಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಅದರ ನಾಲೆಡ್ಜ್ ಕೂಡ ಇರಲ್ಲ. ಅಂತಹ ಕುಟುಂಬಗಳಿಗೆ ಮತ್ತೆ ನಾಲೆಡ್ಜ್ ಇರತಕ್ಕಂತ ಕುಟುಂಬಗಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಕೋರ್ಸು ಉತ್ತಮವಾಗಿರುತ್ತೆ, ಯಾವ ಕೋರ್ಸು ಇದೆ, ಮತ್ತೆ ಎಷ್ಟೆಲ್ಲ ಕೋರ್ಸ್ಗಳಿವೆ ಅಂತಕ್ಕಂಥದ್ದು ವಿಚಾರ ಸ್ವಲ್ಪ ಗೊತ್ತಿದ್ದು ಗೊತ್ತಿಲ್ಲದೇನೆ ಇರ್ಬೋದೇನೋ. ಆ ದಿಸೆಯಿಂದಾಗಿ ಎಲ್ಲೋ ಒಂದ್ ಕಡೆ ಆ ವಿಚಾರವನ್ನ ನಾನು ಇವತ್ತು ನಿಮ್ ಜೊತೆ ಮಾತಾಡಕ್ ಹೋಗ್ತಿದ್ದೀನಿ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಯಾವ್ಯಾವ ಕೋರ್ಸ್ ಇದಾವೆ, ಯಾವ್ಯಾವಕ್ಕೆ ನಾವು ಅಡ್ಮಿಷನ್ ತಗೋಬಹುದು, ಅದೆಷ್ಟು ಯೂಸ್ಫುಲ್ ಆದಂತ ಕೋರ್ಸ್ಗಳು ಅಂತಕ್ಕಂಥದ್ದು ನಿಮಗ್ ಗೊತ್ತಾಗತ್ತೆ. ನಿಮ್ಗೆ ಎಷ್ಟು ಕೋರ್ಸ್ಗಳ ಬಗ್ಗೆ ಇಲ್ಲಿ ಐಡಿಯಾನೇ ಇರಲ್ಲ. ಅಂತ ಕೋರ್ಸ್ಗಳನ್ನ ನಾನು ನಿಮ್ ಮುಂದೆ ತರ್ತಿದ್ದೀನಿ. ನಿಮ್ಗೆ ಇಷ್ಟೊಂದು ಕೋರ್ಸ್ಗಳು ಆಫ್ಟರ್ SLC ಇದೆಯಾ ಅಂತಕ್ಕಂಥದ್ದು ಆಶ್ಚರ್ಯ ಆಗುತ್ತೆ. ಅಷ್ಟು ಕೋರ್ಸ್ಗಳಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ. ಹಾಗಾದ್ರೆ ಬನ್ನಿ, ಯಾಕೆ ಲೇಟ್ ಮಾಡೋದು, ವಿಡಿಯೋ ಆರಂಭ ಮಾಡ್ಬಿಡೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋದ್ರ ಮೂಲಕ ನಾನು ಈ ತರದ ಹಲವಾರು ವಿಡಿಯೋಗಳನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ತರಲಿಕ್ಕೆ ಕಾರಣ ಆಗ್ತದೆ. ಆ ದಿಸೆಯಿಂದಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂಥ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ತಕ್ಷಣದಲ್ಲಿ ಬಂದು ತಲುಪ್ತವೆ, ನೀವು ನೋಡ್ಬೋದು. ಸರಿ, ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನೋಡಿ, ನಾನು ಒಂದೊಂದಾಗಿ ಕೆಲವು ಕೋರ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಯಾವ ಕೋರ್ಸು ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡ್ಕೊಳ್ತಾ ಹೋಗಿ. ಮೊದಲನೇದಾಗಿ SLC ಆದ್ಮೇಲೆ ಬಹುತೇಕ ಮಕ್ಕಳು PUCಗೆ ಹೋಗ್ತಾರೆ. ನಿಮ್ಗೆ ಗೊತ್ತಿದೆ, ಫಸ್ಟ್ PUCಗೆ ಜಾಯಿನ್ ಆಗ್ತಾರೆ. ಅದು ನಿಮ್ಗೆ ಗೊತ್ತಿರೋ ವಿಚಾರ. ಈಗ ಕರ್ನಾಟಕ ಸರ್ಕಾರ ಒಂದು ಮಾಹಿತಿಯನ್ನ ನಿಮ್ಗೆ ಆಲ್ರೆಡಿ ಕೊಟ್ಟಿದೆ. ನಾವು NEP ನ ಈ ಸಾರಿ ಕ್ಯಾನ್ಸಲ್ ಮಾಡಿದೀವಿ, SCP ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ. SCP ಪ್ರಕಾರ ಆಸ್ ಯೂಶುವಲ್ ಕರ್ನಾಟಕದಲ್ಲಿ ಯಾವ ಯಾವ ಕೋರ್ಸ್ಗಳು ಇದ್ವೋ ಅದೇ ಕೋರ್ಸ್ಗಳು ಮುಂದುವರಿತವೆ, ಏನು ವರಿಲ್ಲ. ಅಂದ್ರೆ ಫಸ್ಟ್ PUCಗೆ ನೀವು ಜಾಯಿನ್ ಆಗ್ಬೋದು. ಸರಿ, ಹಾಗಾದ್ರೆ ನೋಡೋದಾದ್ರೆ PUC ಅಂತಕ್ಕಂಥ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗ್ತೀರಾ. ಬಹುತೇಕ ವಿದ್ಯಾರ್ಥಿಗಳು ಇದನ್ನ ಚೂಸ್ ಮಾಡ್ತಾರೆ, ಅದು ಗೊತ್ತಿದ್ದ ವಿಚಾರ. ಹಾಗಾದ್ರೆ PUC ನಲ್ಲಿ ಯಾವ್ಯಾವ ಕೋರ್ಸ್ಗಳು ನೀವು ನೋಡೋದಾದ್ರೆ, PUC ಆರ್ಟ್ಸ್ ಅನ್ನ ತಗೊಳ್ತಾರೆ, ಸೈನ್ಸ್ ಅನ್ನ ತಗೊಳ್ತಾರೆ, ಕಾಮರ್ಸ್ ಅನ್ನ ತಗೊಳ್ತಾರೆ. ಇದು ಸಹಜವಾಗಿ ವಿದ್ಯಾರ್ಥಿಗಳು ಚೂಸ್ ಮಾಡ್ತಕ್ಕಂತ ಒಂದು ಡಿಸಿಪ್ಲಿನ್. ಇದನ್ನ ಹೊರತುಪಡಿಸಿದರೆ ನೆಕ್ಸ್ಟ್ ಪಾಲಿಟೆಕ್ನಿಕ್ ಅಂತ ಹೋಗ್ತಾರೆ, ಅಂದ್ರೆ ಡಿಪ್ಲೊಮಾ ಕೋರ್ಸ್ಗಳಿಗಾಗಿ ಹೋಗ್ತಾರೆ. ಇದನ್ನ ಏನಾದ್ರೂ ಬಿಟ್ರೆ ITI ಕೋರ್ಸ್ಗಳಿಗೆ ಹೋಗ್ತಾರೆ. ಇದು ಇಲ್ಲ ಅಂತ ಹೇಳಿದ್ರೆ ಕೆಲವು ಅಪ್ರೆಂಟಿಸ್ಶಿಪ್ ಕೋರ್ಸ್ಗಳು ಸಿಗ್ತವೆ, ಅದಕ್ಕೆ ಹೋಗ್ತಾರೆ. ಇದನ್ನು ಹೊರತುಪಡಿಸಿದ್ರೆ ಕೆಲವು ಡಿಪ್ಲೊಮೊ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಸಿಗ್ತವೆ, ಅದಕ್ಕೆ ಹೋಗ್ತಾರೆ. ಇದಾದ್ಮೇಲೆ ಕೆಲವು ವಿದ್ಯಾರ್ಥಿಗಳು ಇನ್ನೂ ಕೆಲವು ಸಬ್ಜೆಕ್ಟ್ ಇದಾದ್ಮೇಲೆ ಕೆಲವು ವಿದ್ಯಾರ್ಥಿಗಳು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಅದು 6 ಮಂತ್ 1 ಇಯರ್ ಕೋರ್ಸ್ಗಳಂತ ಸೆಲೆಕ್ಟ್ ಮಾಡ್ತಾರೆ. ಇದಿಷ್ಟು ಕೋರ್ಸ್ಗಳನ್ನ ಅವರು ಮಾಡ್ಲಿಕ್ಕೆ ಹೋಗ್ತಾರೆ. ಇದಾದ್ಮೇಲೆ ಇನ್ನು ಯಾವ್ದಾದ್ರು ಕೋರ್ಸ್ ಇದೆಯಾ ಅಂತ ನೀವು ಕೇಳೋದಾದ್ರೆ ನನ್ನ ನಾಲೆಡ್ಜ್ ಬಂದಂಗೆ ಇಲ್ಲ. ಹಾಗಾದ್ರೆ ಇನ್ನೇನಾದ್ರೂ ಮಾಡ್ಬೋದಾ ಅಂದ್ರೆ ಇದೆಯಲ್ಲ, ಜಾಬ್ಗೆ ಹೋಗ್ಬೋದು. ಅಂದ್ರೆ SLC ಆರ್ 10th ಬೇಸ್ ಮೇಲೆ ಯಾವ್ಯಾವ ಜಾಬ್ಗೆ ಅಪ್ಲೈ ಮಾಡ್ಬೋದು, ಅವಕ್ಕೆ ಅಪ್ಲೈ ಮಾಡ್ಕೊಂಡು ಓದ್ಬೋದು, ಏನೂ ತೊಂದರೆ ಇಲ್ಲ.
ಈ ರೀತಿಯಾದ ವಿಚಾರಗಳನ್ನ ನಾನು ಇವತ್ತು ನಿಮ್ ಜೊತೆ ಹಂಚ್ಕೋಬೇಕು. ಹಾಗಾದ್ರೆ ನಾನು ಕೋರ್ಸ್ಗಳನ್ನ ಹೇಳ್ಬಿಟ್ಟೆ. ಈ ಕೋರ್ಸ್ಗಳನ್ನ ಹೇಳಾದ ಮೇಲೆ ಇದ್ರೊಳಗಡೆ ಇರ್ತಕ್ಕಂಥ ಸಬ್ಜೆಕ್ಟ್ಗಳು, ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ತೆಗೆದುಕೊಂಡ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ನನಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅದರಲ್ಲಿ ನಾನು ಕೋರ್ಸ್ಗಳನ್ನ ಮಾಡಬಹುದಾ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈ ಕೋರ್ಸ್ಗಳಿದಾವೆ, ಅದ್ರ ಕೋರ್ಸ್ ಒಳಗಡೆ ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ಥರವಾಗಬೇಕು, ಯಾವ್ದು ಟ್ರೆಂಡಿಂಗು ಅಂತಕ್ಕಂಥ ವಿಚಾರಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಆ ದಿಸೆಯಿಂದಾಗಿ ನನ್ನ ಮುಂದಿನ ವಿಡಿಯೋನ ನೀವು ನೋಡಬೇಕು. ಬನ್ನಿ ಹಾಗಾದ್ರೆ ಮುಂದಿನ ವಿಡಿಯೋಕ್ಕೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನಾನು ಆಲ್ರೆಡಿ ಹೇಳ್ದಾಗೆ PUC ಒಂದು ಸಾಂಪ್ರದಾಯಿಕ ಬಂದಂತನ ತಗೋಬಿಡ್ತೀರಿ. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂತ. ಇವು ಕಾಮನ್ ಆಗಿ ಅದರದೇ ಆದಂತ ಸಿಲೆಬಸ್ ಇರುತ್ತೆ. ಅದು ಸ್ಟೇಟ್ ಮತ್ತೆ CBSE ಮತ್ತೆ ICSE ಅಂತಕ್ಕಂಥ ಸಿಲೆಬಸ್ ಇರುತ್ತೆ. ಅದು ಬೋರ್ಡ್ಗಳಿಗೆ ಸಂಬಂಧಪಟ್ಟಂತೆ ಫ್ರೇಮ್ ಮಾಡಿ ಇಟ್ಟಿರ್ತಾರೆ. ಅದಾದ ಮೇಲೆ ನೀವೇನಾದ್ರೂ ಇನ್ನೂ ಕೆಲವು ಕೋರ್ಸ್ಗಳನ್ನ ಚೂಸ್ ಮಾಡೋದಾದ್ರೆ ಯಾವ್ಯಾವ ಸಬ್ಜೆಕ್ಟ್ಗಳಲ್ಲಿ ನಾನು ಆ ಕೋರ್ಸ್ನ ಮಾಡ್ಬೋದು, ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನೀಗ 1 by 1 ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ನೀವೇನಾದ್ರೂ ಪಾಲಿಟೆಕ್ನಿಕ್ ನ ಚೂಸ್ ಮಾಡಿ ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡ್ತೀರಿ ಅನ್ನೋದಾದ್ರೆ ಆ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಯಾವ್ಯಾವ್ದಿದೆ? ಏರೋನಾಟಿಕಲ್, ಅಗ್ರಿಕಲ್ಚರ್, ಅಪೇರಲ್ ಡಿಸೈನ್, ಆರ್ಕಿಟೆಕ್ಚರ್, ಆಟೋಮೊಬೈಲ್, ಬಯೋಮೆಡಿಕಲ್, ಬಯೋಟೆಕ್ನಾಲಜಿ, ಸೆರಾಮಿಕ್ ಟೆಕ್ನಾಲಜಿ, ಕೆಮಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಫ್ಯಾಷನ್ ಟೆಕ್ನಾಲಜಿ, ಹ್ಯಾಂಡ್ಲೂಮ್ ಟೆಕ್ನಾಲಜಿ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಈ ರೀತಿಯಾಗಿ ಮೆನಿ ಸಬ್ಜೆಕ್ಟ್ ಅಲ್ಲಿ ನೀವು ಈ ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡೋಕ್ ಸಾಧ್ಯ ಇದೆ. ನಿಮ್ಗೆ ಇಷ್ಟ ಇರತಕ್ಕಂತ ಕೋರ್ಸ್ಗಳನ್ನ ತೆಗೆದುಕೊಂಡು ಅದರಲ್ಲಿ ಮುಂದುವರೆದ್ರೆ ಬಹಳ ಉಪಯೋಗ ಆಗುತ್ತೆ. ಹಾಗೆ ನೀವು SLC ಆದ ಮೇಲೆ ಕೆಲವು ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ PUC ಲೆವೆಲ್ ನಲ್ಲಿ ಆರ್ ಈಕ್ವಲೆಂಟ್ ನಲ್ಲಿ ನೀವು ಮುಗಿಸಿದ್ರೆ ಮುಂದೆ ಡಿಗ್ರಿಗಳಿಗೂ ಕೂಡ ಉಪಯೋಗ ಆಗ್ತಕ್ಕಂಥ ಚಾನ್ಸ್ ಇದೆ. ಅದನ್ನ ನಾನು ಮತ್ತೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾಡಿ ಇಡ್ತಾ ಇದ್ದೀನಿ, ನೀವು ನೋಡಿ ಹೋಗಿ. ಇನ್ನೂ ಹಲವು ಸಬ್ಜೆಕ್ಟ್ಗಳಿವೆ, ಅವನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು PDF ಫಾರ್ಮೆಟ್ ಅಲ್ಲಿ ಕೊಡ್ತೇನೆ, ನೀವು ಹೋಗಿ ಅಲ್ಲಿ ನೋಡ್ಕೋಬಹುದು. ಅದು ಬಿಟ್ರೆ ನೆಕ್ಸ್ಟ್ ಕೋರ್ಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದ್ದಾವೆ ಅದನ್ನ ನೋಡೋಣ ಬನ್ನಿ. ನೀವೇನಾದ್ರೂ ಪ್ಯಾರಾಮೆಡಿಕಲ್ ಡಿಪ್ಲೊಮೋಸ್ಗಳು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಲವು ಸಬ್ಜೆಕ್ಟ್ಗಳ ಮೇಲೆ ನೀವು ಮಾಡಬಹುದು. ಬನ್ನಿ ಹಾಗಾದ್ರೆ ಅದ್ಯಾವು ಅಂತ ನೋಡೋಣ. ಡೆಂಟಲ್ ಮೆಕ್ಯಾನಿಕ್, ಡಯಾಲಿಸಿಸ್ ಟೆಕ್, ಹೆಲ್ತ್ ಇನ್ಸ್ಪೆಕ್ಟರ್, ಮೆಡಿಕಲ್ ಲ್ಯಾಬ್ ಟೆಕ್, ಮೆಡಿಕಲ್ ರೆಕಾರ್ಡ್ ಮ್ಯಾನೇಜ್ಮೆಂಟ್, ಮೆಡಿಕಲ್ ಎಕ್ಸ್ರೇ ಟೆಕ್, ಮೌಲ್ಡ್ ಕಾಸ್ಟಿಂಗ್ ಟೆಕ್, ನರ್ಸಿಂಗ್ ಏಡ್ ಟ್ರೈನಿಂಗ್, ಆಪರೇಷನ್ ಥಿಯೇಟರ್ ಟೆಕ್, ಆಪ್ಥಲ್ಮಿಕ್ ಟೆಕ್ನಿಷಿಯನ್, OT ಅಟೆಂಡರ್, ಪ್ಲಾಸ್ಟರ್ ಟೆಕ್ನಿಷಿಯನ್, ಸ್ಯಾನಿಟರಿ ಇನ್ಸ್ಪೆಕ್ಟರ್, ವಾರ್ಡ್ ಅಟೆಂಡರ್. ಹೀಗೆ ನೀವು ಹಲವಾರು ಸಬ್ಜೆಕ್ಟ್ಗಳಲ್ಲಿ ಆ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಇದು ಪ್ಯಾರಾಮೆಡಿಕಲ್ ಡಿಪ್ಲೊಮೋಸ್ಗಳ ಬಗ್ಗೆ. ನೆಕ್ಸ್ಟ್ ಇನ್ಯಾವ್ದಾದ್ರು ಕೋರ್ಸ್ಗಳಿದೆಯಾ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಕೋರ್ಸ್ಗಳನ್ನ ಮೈನ್ ಕೋರ್ಸ್ಗಳನ್ನ ಹೇಳ್ಬಿಟ್ಟಿದ್ದೀನಿ. ಈಗ ಸಬ್ಜೆಕ್ಟ್ಗಳನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಕೋರ್ಸ್ನ ಸಬ್ಜೆಕ್ಟ್ ಯಾವುದು ಅಂತಕ್ಕಂಥ ನೋಡೋಣ ಬನ್ನಿ. ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನೆಕ್ಸ್ಟ್ ಏನಾದ್ರು ನೀವು ITIಗೆ ಹೋಗ್ತೀನಿ ಅನ್ನೋದಿದ್ರೆ ITI ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ನೋಡೋಣ ಬನ್ನಿ. ಆರ್ಕಿಟೆಕ್ಚರಲ್ ಅಸಿಸ್ಟೆಂಟ್, ಅಟೆಂಡ್ ಆಪರೇಟರ್, ಆಟೋಮೊಬೈಲ್, ಬಿಲ್ಡಿಂಗ್ ಮೇಂಟೆನೆನ್ಸ್, ಡೆಂಟಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್, ಡ್ರಾಟ್ಸ್ಮನ್, ಸಿವಿಲ್, ಡ್ರಾಟ್ಸ್ಮನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರೋಪ್ಲೇಟರ್, ಫೈರ್ಮ್ಯಾನ್, ಫಿಟ್ಟರ್, ಇಂಡಸ್ಟ್ರಿಯಲ್ ಪೇಂಟರ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಲ್ಯಾಬೊರೇಟರಿ ಅಸಿಸ್ಟೆಂಟ್, ಮೆಸಿನಿಸ್ಟ್, ಮರೈನ್ ಇಂಜಿನ್ ಫಿಟ್ಟರ್, ಮೆಕ್ಯಾನಿಕ್ ಡೀಸೆಲ್, ಮೆಕ್ಯಾನಿಕ್ ಟೂಲ್ಸ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ರೇಡಿಯೋ ಅಂಡ್ TV, ಮೆಕ್ಯಾನಿಕ್ ರೆಫ್ರಿಜರೇಟರ್ ಅಂಡ್ AC, ಮೆಕ್ಯಾನಿಕ್ ಆಟೋ ಎಲೆಕ್ಟ್ರಿಕಲ್ಸ್, ಮೆಕ್ಯಾನಿಕ್ ಲೆನ್ಸ್ ಆರ್ ಪ್ರಿಸಮ್ ಗ್ರೈಂಡಿಂಗ್, ಮೆಕ್ಯಾನಿಕ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್ ಟ್ರ್ಯಾಕರ್, ಶೀಟ್ ಮೆಟಲ್ ವರ್ಕರ್, ಪಿನ್ನಿಂಗ್ ಟೆಕ್ನಿಷಿಯನ್, ಸರ್ವೈಯರ್, ಟೂಲ್ ಅಂಡ್ ಡೈ ಮೇಕರ್, ಟರ್ನರ್, ವೆಸಲ್ ನ್ಯಾವಿಗೇಟರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಹೀಗೆ ನೀವು IT ನಲ್ಲಿ ಹಲವಾರು ಸಬ್ಜೆಕ್ಟ್ಗಳಿರ್ತವೆ. ಅವುಗಳಲ್ಲಿ ನೀವು ಒಂದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಇಷ್ಟ ಇರೋ ರೀತಿಯಲ್ಲಿ ಓದ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೀವೇನಾದ್ರೂ ಜಾಬ್ ಓರಿಯೆಂಟೆಡ್ ಕೋರ್ಸು 1 year 6 months ಏನಾದ್ರು ಮಾಡ್ತೀನಿ ಅಂದ್ರೆ ಅಲ್ಲಿ ನೀವು ಕೆಲವು ಕೋರ್ಸ್ಗಳನ್ನ ತೆಗೆದುಕೊಂಡು ಕಂಪ್ಲೀಟ್ ಮಾಡ್ಬೋದು. ಬನ್ನಿ ಹಾಗಾದ್ರೆ ಆ ಕೋರ್ಸ್ ಯಾವ ಅಂತಕ್ಕಂಥದ್ದನ್ನ ನೋಡೋಣ. 3D ಅನಿಮೇಷನ್, ಏರ್ ಟಿಕೆಟಿಂಗ್, ಅಪೇರಲ್ ಟೆಕ್ನಾಲಜಿ, ಬ್ಯೂಟಿ ಕಲ್ಚರ್, ಕಾಸ್ಮೆಟಾಲಜಿ, ಸೈಬರ್ ಸೆಕ್ಯೂರಿಟಿ, ಫೈನ್ ಆರ್ಟ್ಸ್, ಫೈರ್ ಅಂಡ್ ಸೇಫ್ಟಿ, ಫುಟ್ವೇರ್ ಟೆಕ್ನಾಲಜಿ, ಗ್ರಾಫಿಕ್ ಡಿಸೈನಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಲೆದರ್ ಟೆಕ್ನಾಲಜಿ, ಮಾಂಟೆಸರಿ ಟ್ರೈನಿಂಗ್,
ಪ್ರೀತಿಯ ವಿದ್ಯಾರ್ಥಿಗಳೇ, ಹೀಗೆ ನೀವು ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿ 6 ಮಂತ್ 1 ಇಯರ್ಗೆ ನೀವು ಡಿಪ್ಲೊಮಾ ಕೋರ್ಸ್ ಗಳನ್ನ ಮಾಡಿಕೊಂಡು ಜಾಬ್ಗೂ ಕೂಡ ಹೋಗ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಏನಾದ್ರೂ ನೀವು ಅಪ್ರೆಂಟಿಸ್ಶಿಪ್ ನ ಮಾಡ್ತೀನಿ ಅಂದ್ರೆ ಎಲ್ಲೆಲ್ಲಿ ಅಪ್ರೆಂಟಿಸ್ಶಿಪ್ ಅವೈಲಬಿಲಿಟಿ ಇದೆ ನೀವು ಅದನ್ನು ಕೂಡ ನೋಡಬಹುದು. ಮೈಕೋದಲ್ಲಿ ಅಪ್ರೆಂಟಿಸ್ಶಿಪ್ ನ ನೀವು ಮಾಡಬಹುದು, ಬಾಸ್ಕೋದಲ್ಲಿ, ಟಯೋಟಾದಲ್ಲಿ. ಇದೇ ಅಲ್ಲದೆ ಇನ್ನು ಹಲವಾರು ಕಂಪನಿಗಳು ಅಪ್ರೆಂಟಿಸ್ಶಿಪ್ ಗೆ ಕರೀತವೆ. ನೀವು ಅಲ್ಲಿ ಹೋಗಿ ಅಪ್ರೆಂಟಿಸ್ಶಿಪ್ ನ ಅಪ್ಲೈ ಮಾಡಿ ಅಪ್ರೆಂಟಿಸ್ಶಿಪ್ ನ ಕಂಪ್ಲೀಟ್ ಮಾಡಿ ಅದೇ ಕಂಪನಿನಲ್ಲಿ ಮುಂದುವರಿಬಹುದು ಅಥವಾ ಬೇರೆ ಕಂಪನಿಗಳಿಗಾದ್ರೂ ಜಾಯಿನ್ ಆಗ್ಬೋದು. ಈ ರೀತಿಯಾದ ಹಲವಾರು ಅಪ್ರೆಂಟಿಸ್ಶಿಪ್ ಗಳು ನಿಮ್ಗೆ ಸಿಗ್ತವೆ. SLC ಆದ್ಮೇಲೆ ಅದನ್ನು ಕೂಡ ಮಾಡಬಹುದು. ಜಾಬ್ ಅಂತಕ್ಕಂಥದ್ದು ಅಂದ್ರೆ SLC ಆದ್ಮೇಲೆ ಜಾಬ್ಗೆ ಹೋಗ್ಬೋದಾ ನಾವು? ಎಸ್, ಈ ಜಾಬ್ ವಿಚಾರನ ನಾನು ಮತ್ತೊಂದು ವಿಡಿಯೋ ಮಾಡಿ ಇಡ್ತೀನಿ. ಯಾಕಂತ ಹೇಳಿದ್ರೆ ಜಾಬ್ ಸಪರೇಟ್ ಅದು. ಆ ದಿಸೆಯಿಂದಾಗಿ ನಾನು ಆ ಸಪರೇಟ್ ವಿಚಾರನ ಸಪರೇಟ್ ವಿಡಿಯೋ ಆಗಿ ನಾನು ಮಾಡ್ಕೊಡ್ತೀನಿ. ಅದನ್ನು ಕೂಡ ನೀವು ನೋಡಿ. ಇಷ್ಟಾದ್ಮೇಲೆ ನಾವೇನಾದ್ರೂ SLC ಅಂತ ಅಂದ್ಮೇಲೆ 10th ಅಂತ ಅಂದ್ಮೇಲೆ ಇನ್ನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಮತ್ತೇಗಾದ್ರೂ ನಾವು ಸ್ಟಡಿಯನ್ನ ಮುಂದುವರಿಸಬಹುದಾ ಅನ್ನೋ ನೀವು ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅಂದ್ರೆ ನಿಮ್ಗೆ ಇದಾದ್ಮೇಲೆ ಡೈರೆಕ್ಟ್ ಕೋರ್ಸ್ಗಳನ್ನ ನಿಮ್ಗೆ ಏನಾದ್ರು ಮಾಡೋಕ್ ಆಗೋದಿಲ್ಲ, ಡೇ ಕಾಲೇಜ್ಗೆ ಹೋಗಿ ನೀವು ಮಾಡೋಕ್ ಆಗೋದಿಲ್ಲ, ಮತ್ತೆ ನನಗೆ ಅಷ್ಟು ಸಮಯ ಇಲ್ಲ, ನಾನು ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಳ್ತೀನಿ, ನನಗೆ ಓದಬೇಕು ಅಂತ ಆಸೆ ಇದೆ ಅನ್ನೋದಿದ್ರೆ ಅದಕ್ಕೂ ಅವಕಾಶ ಇದೆ. ನೀವು ಡಿಸ್ಟೆನ್ಸ್ ಎಜುಕೇಶನ್ ನ ಮಾಡ್ಬೋದು, ಅದಕ್ಕೂ ಕೂಡ ಅವಕಾಶ ಇದೆ. ಹಾಗಾದ್ರೆ ಈ ಡಿಸ್ಟೆನ್ಸ್ ಎಜುಕೇಶನ್ ನ ನಾನು ಮತ್ತೊಂದು ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಯಾವ್ಯಾವ ಕೋರ್ಸ್ ಅಲ್ಲಿ ನಾನು ಡಿಸ್ಟೆನ್ಸ್ ಎಜುಕೇಶನ್ ನ ಮಾಡ್ಬೋದು, ಎಲ್ಲೆಲ್ಲಿ ಮಾಡ್ಬೋದು ಅಂತಕ್ಕಂಥದ್ದನ್ನ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ. ನೀವು ಚೆಕ್ಔಟ್ ಮಾಡಿ ಆ ವಿಡಿಯೋನು ಕೂಡ ವಾಚ್ ಮಾಡಿ. ಪ್ರೀತಿಯ ವೀಕ್ಷಕರೇ, ಎಷ್ಟೊಂದು ಕೋರ್ಸು, ಎಷ್ಟೊಂದು ಸಬ್ಜೆಕ್ಟು ಇದೆ ನೋಡಿ. ಎಷ್ಟು ವಿಚಾರಗಳು ನಮ್ಗೆ ಗೊತ್ತಿಲ್ಲದೇನೆ ಮಿಸ್ ಆಗ್ತಿರ್ತವೆ. ಆ ತರದ ವಿಚಾರಗಳನ್ನ ನಿಮ್ಗೆ ಮುಟ್ಟಿಸೋದೇ ನನ್ನ ಕಾರ್ಯ ಆಗಿದೆ. ಇಂಥ ನಾಲೆಡ್ಜ್ ರಿಲೇಟೆಡ್ ಮತ್ತೆ ಕೆಲವು ಸ್ಕಾಲರ್ಶಿಪ್ ರಿಲೇಟೆಡ್ ಮತ್ತೆ ಕೆಲವು ಎಜುಕೇಶನ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಮೀಸಲಿದೆ. ನೀವು ಅವುಗಳನ್ನ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನಾದ್ರೂ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಮನ್ನ ತಲುಪ್ತವೆ. ಹಾಗೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಒಂದು ವಿಚಾರ ಬಹುತೇಕ ಎಲ್ಲರಿಗೂ ಬೇಕಾಗತ್ತೆ, ಶೇರ್ ಮಾಡಿ. ಆ ಮೂಲಕ ಎಲ್ಲರನ್ನು ಕೂಡ ನಾಲೆಜ್ಫುಲ್ ಪರ್ಸನ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ದಂಗ ಆಗುತ್ತೆ. ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನೀವು ಏನಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಯಾವಾಗ್ಲೂ ಆನ್ ಇದೆ, ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ನಾನು ಅದಕ್ಕೆ ಪೂರಕವಾದ ವಿಡಿಯೋನ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ. ಹಾಗಾದ್ರೆ ಮತ್ತೊಂದು ಹೀಗೆ ಯೂಸ್ಫುಲ್ ನಾಲೆಡ್ಜ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಅಂಡ್ ಆಲ್. ಲವ್ ಯು ಆಲ್.